ನಡೆದದ್ದು ಆಯ್ತು, ಅದು ನಮ್ಮ ಎಲ್ಲರಿಗೂ, ನಮಗಿಂತಲ್ಲ ಇಡೀ ಲೋಕಕ್ಕೆ ಒಂದು ಪಾಠ ಆಗಿದೆ ಅದು. ಅಂತ ಘಟನೆ ನಡೆಯದ ಹಾಗೆ ಎಲ್ಲರೂ ನಾವು ಈ ನಮ್ಮ ಭಾರತದ ಪ್ರತಿಯೊಬ್ಬರು ಕೂಡ ಅದಕ್ಕೆ ತಕ್ಕ ಉತ್ತರ ಕೊಡುವಂತ ಪರಿಸ್ಥಿತಿ ಇನ್ನು ನಿರ್ಮಾಣ ಆಗ್ಬೇಕು. ಮೋದಿ ಅವರು ಈಗ ತಗೊಂಡಿರೋ ಎಂತೆಂತ ನಿರ್ಧಾರ ಇದೆ ಅದೆಲ್ಲ ಕರೆಕ್ಟ್ ಆಗಿ ಉಂಟು. ಅವರಿಗೆ ನೀರು ಬಿಡಬಾರ್ದಿತ್ತು, ಆದ್ರೆ ಬಿಟ್ಟಿದ್ದಾರೆ ಮತ್ತೆ. ಅಂತ ಇದು ಹೀನ ಕೃತ್ಯ ಮಾಡುವವರು ಇನ್ನು ಅಂತೆ ಹುಟ್ಟಲೇಬಾರ್ದು ಅಂತ ನನ್ನ ಅಭಿಪ್ರಾಯ. ಅವರು ಪಾಕಿಸ್ತಾನಕ್ಕೆ ಹುಟ್ಟಿದವರು ಇರ್ಬೇಕು, ಅದಕ್ಕೆ ಅವರಾಗಿ ಹೇಳಿದ್ದು. ಇನ್ನು ನಿಮ್ಗೆ ಗೊತ್ತಲ್ಲ, ಪಾಕಿಸ್ತಾನ ಎಷ್ಟು ಹೇಳಿದ್ರು ಬುದ್ಧಿ ಕಲಿಯುವುದಿಲ್ಲ. ಅಂತ ಘಟನೆ ಇನ್ನು ನಡೆಯಲೇಬಾರದು. ಈಗ ನಡೆದದ್ದು ಆಯ್ತು, ಅದು ನಮ್ಮ ಎಲ್ಲರಿಗೂ, ನಮಗಿಂತಲ್ಲ ಇಡೀ ಲೋಕಕ್ಕೆ ಒಂದು ಪಾಠ ಆಗಿದೆ ಅದು. ಅಂತ ಘಟನೆ ನಡೆಯದ ಹಾಗೆ ಎಲ್ಲರೂ ನಾವು ಈ ನಮ್ಮ ಭಾರತದ ಪ್ರತಿಯೊಬ್ಬರು ಕೂಡ ಅದಕ್ಕೆ ತಕ್ಕ ಉತ್ತರ ಕೊಡುವಂತ ಪರಿಸ್ಥಿತಿ ಇನ್ನು ನಿರ್ಮಾಣ ಆಗ್ಬೇಕು. ಹೇಳಿದ್ರೆ ಅವರನ್ನು ಅವರ ಬುಡ ಸಮೇತ ಅವರನ್ನು ಕಿತ್ತು ಹಾಕ್ಬೇಕು. ಅದು ಯಾರೇ ಆಗಲಿ, ಅದಕ್ಕೆ ಜಾತಿ ಮತ ಪಂಥ ಇಲ್ಲ. ಅಂತ ಇದು ಹೀನ ಕೃತ್ಯ ಮಾಡುವವರು ಇನ್ನು ಅಂತೆ ಹುಟ್ಟಲೇಬಾರ್ದು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಯಾರು ಎಲ್ಲ ಸಪೋರ್ಟ್ ಮಾಡ್ತಾರೆ ಅದನ್ನು ಪತ್ತೆ ಹಚ್ಚಬೇಕು. ಇಂಥದ್ದು ನಡೆಯುವುದಕ್ಕೆ ಸಪೋರ್ಟ್ ಇಲ್ಲದೆ ಯಾವ ಕೆಲಸವೂ ಆಗುದಿಲ್ಲ. ಆ ಸಪೋರ್ಟ್ ಅವರನ್ನು ಬುಡದಿಂದಲೇ ಅದನ್ನು ಕಿತ್ತು ಹಾಕ್ಬೇಕು. ಅಂತ ಸಪೋರ್ಟ್ ಸಿಗದಾಗೆ ಮಾಡ್ಬೇಕು ಅವರಿಗೆ. ಆಗ ಸಿಗದಾಗೆ ಮಾಡಿದ್ರೆ ಅಂತ ಘಟನೆ ಇನ್ನು ನಡೆಯುವುದಿಲ್ಲ. ಹಾಗಾಗಿ ಅವರಲ್ಲಿ ಮನುಷ್ಯತ್ವವನ್ನು ಬೆಳೆಸಬೇಕು ಅಂತ. ಮನುಷ್ಯತ್ವ ಇಲ್ಲದವರು ಮನುಷ್ಯರಾಗಿ ಜೀವಿಸಲಿಕ್ಕೆ ಅರ್ಹರಲ್ಲ ಅಂತ. ನಮಗೆ ಪ್ರಥಮವಾಗಿ ಮನುಷ್ಯ, ಇದು ಎಲ್ಲ ಯಾವುದೇ ಜಾತಿ ಇರಲಿ, ಮತ ಇರಲಿ, ಯಾವುದೇ ನಮ್ಮ ತತ್ವ ಇರಲಿ, ಅದರಲ್ಲಿ ನಮ್ಗೆ ಮನುಷ್ಯತ್ವ ಮುಖ್ಯ. ಮನುಷ್ಯ ಅಂತ ಯಾರಿಗೆ ಹೇಳುದ? ಪ್ರಾಣಿ ಅಂತ ಹೇಳ್ಬೋದಲ್ಲ. ಮನುಷ್ಯ ಅಂತ ಯಾಕೆ ನಾವು ಹೇಳ್ತೇವೆ? ಮನುಷ್ಯ ಅಂತ ಹೇಳುವ ಮನುಷ್ಯತ್ವ ಇರಲೇಬೇಕು. ತಪ್ಪು ಆರದ್ದು ತಪ್ಪಾಗ್ತದೆ. ಇದು ಬೇಕಂತಲೇ ತಪ್ಪು ಮಾಡಬಾರ್ದಲ್ಲ. ಅಂತ ತಪ್ಪು ಇನ್ನು ಮುಂದೆ ಘಟಿಸದಾಗೆ ಎಲ್ಲರೂ ಎಚ್ಚೆತ್ತು ಇದಕ್ಕೆ ಮುಕ್ತ ಕಂಠದಿಂದ ಎಲ್ಲರೂ ಒಂದಾಗಿ ಈ ಹೋರಾಟ, ಅದೇ ಯುದ್ಧ ಅಂತ ಹೇಳಿದ್ರೆ ಮುಕ್ತ ಕಂಠದಿಂದ ಹೋರಾಟ ಮಾಡುವುದು, ಅದೇ ಯುದ್ಧ. ಈಗ ಉರಿ ಸ್ಟ್ರೈಕ್ ಅಂತ ಮಾಡಿದ್ರಲ್ಲ, ಹಾಗೆ ಈ ಸತಿಯು ನಾವು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿಬೇಕು. ಇಲ್ಲಾಂದ್ರೆ ಅವರು ಬುದ್ಧಿ ಕಲಿಯುವುದಿಲ್ಲ. ಅವ್ರು ಯಾವಾಗ ಬುದ್ಧಿ ಕಲಿಯುವುದು ಅಂದ್ರೆ, ನಾವು ಯಾವಾಗ ಅವರಿಗೆ ಹೋಗಿ ನಾವು ಕರೆಕ್ಟ್ ಆಗಿ ಹೊಡಿದೇವೋ ಅವಾಗಲೇ ಅವರು ಬುದ್ಧಿ ಕಲಿಯುದು. ಇಲ್ಲಾಂದ್ರೆ ಪಾಕಿಸ್ತಾನವನ್ನು ಇಲ್ಲದಾಗೆ ಮಾಡಿರ್ಬೇಕು ಅಷ್ಟೇ. ಮೋದಿ ಅವರು ಈಗ ತಗೊಂಡಿರೋ ಎಂತೆಂತ ನಿರ್ಧಾರ ಇದೆ ಅದೆಲ್ಲ ಕರೆಕ್ಟ್ ಆಗಿ ಉಂಟು. ಅವರಿಗೆ ನೀರು ಬಿಡಬಾರ್ದಿತ್ತು, ಆದ್ರೆ ಬಿಟ್ಟಿದ್ದಾರೆ ಮತ್ತೆ. ಅದು ನೀರೊಂದು ಬಿಡದಾಗಿ ಒಂದು ನೋಡ್ಬೇಕು. ಅದಾದ್ಮೇಲೆ ನಮ್ಮ ಸೋಲ್ಜರ್ಸಿಗೆ ಹೇಳಿ ನಾವು ಒಳಗೆ ಹೋಗಿ ಹೊಡಿಲೇಬೇಕು, ಇಲ್ಲಾಂದ್ರೆ ಅವರು ಬುದ್ಧಿ ಕಲಿಯುವುದಿಲ್ಲ. ಸರ್, ಏನಂತ ಹೇಳಿದ್ರೆ, ಈಗ ಸಿದ್ದರಾಮಯ್ಯ ಒಂದು ಹೇಳಿಕೆ ನೀಡಿದ್ದಾರೆ, ಈ ಯುದ್ಧ ಎಲ್ಲ ಬೇಡ ಹಾಗೆ ಹೀಗೆ ಅಂತ. ಇಂತಹ ಈ ವಿಷಯ ಪಾಕಿಸ್ತಾನದ ಟಿವಿ ಚಾನಲ್ ಕೂಡ ರಾರಾಜಿಸ್ತಾ ಇದೆ. ಯುದ್ಧ ಬೇಡ, ನಾವು ಶಾಂತಿಯುತರಾಗಿರ್ಬೇಕು ಹಾಗೆ ಹೀಗೆ ಅಂತ. ಇಂತಹ ಸಮಯದಲ್ಲಿ ಈ ಹೇಳಿಕೆಗಳು ಏನಂತ ಅನಿಸ್ತದೆ? ಅವರು ಪಾಕಿಸ್ತಾನಕ್ಕೆ ಹುಟ್ಟಿದವರು ಇರಬೇಕು, ಅದಕ್ಕೆ ಅವರಾಗಿ ಹೇಳಿದ್ದು. ಸಿದ್ದರಾಮಯ್ಯ ಹೋದ್ರೆ ಎಲ್ಲ ಸರಿ ಆಗ್ತದೆ. ಈ ಕಾಂಗ್ರೆಸ್ನವರು ಸಪೋರ್ಟ್ ಮಾಡೋದೇ ಅವರಿಗೆ. ಇನ್ನು ನಿಮಗೆ ಗೊತ್ತಲ್ಲ, ಪಾಕಿಸ್ತಾನ ಎಷ್ಟು ಹೇಳಿದ್ರು ಬುದ್ಧಿ ಕಲಿಯುವುದಿಲ್ಲ. ಉಗ್ರಗಾಮಿಗಳಿದ್ದಾರಲ್ಲ, ಅವರ ಇಟ್ಕೊಂಡು ಆಟ ಆಡ್ತಿದ್ದಾರೆ. ಅವರನ್ನೆಲ್ಲ ನಾವು ಸದಿ ಬಡಿಬೇಕು. ಅವರು ಏಡಿಗಳು, ಫಸ್ಟ್ ಆಫ್ ಆಲ್ ಅವರು ಏಡಿಗಳು. ಯಾಕಂದ್ರೆ ಅವರಿಗೆ ಧೈರ್ಯ ಇದ್ರೆ ಮುಂದೆ ಬಂದು ಹೊಡಿಬೇಕು. ನಾವು ತಿರುಗ್ಲಿಕ್ಕೆ ಎಲ್ಲ ಹೋದಾಗ ಹಿಂದೆಯಿಂದ ಬಂದು ಏಡಿಯಾಗಿ ನೀವು ಹಿಂದೂ ಅದು ಇದು ಅಂತ ಹೇಳಿ ಸುಮ್ಮನೆ ಹೊಡಿದು, ಅದೆಲ್ಲ ರಾಂಗ್. ಅವರ ಹಾಗೆ ಫುಲ್ ಏಡಿಗಳೇ.